ಅತ್ತಿಗೆ ನೀನು ಹೊಲಕ್ಕೆ ಹೋಗಿದ್ದೀಯಾ? ಹೌದು ಬೇಜನ, ಹೊಲಕ್ಕೋಗಿ ನಿಮ್ಮ ಅಣ್ಣನಿಗೆ ಬುತ್ತಿಯನ್ನು ಕೊಟ್ಟು ಬಂದೆ. ಅತ್ತಿಗೆ ನೀನು ಹೊಲಕ್ಕೆ ಹೋಗುವಾಗ ಯಾವುದರ ನಾಯಿ ನಿನಗೆ ಬೆನ್ನತ್ತಿ ಬಂದಿತ್ತ? ಹೌದು ಬೇಜನ, ಕಾಮ ತುಂಬಿದ ಕ್ರೂರವಾದ ನಾಯಿ ಒಂದು ನನ್ನ ಶೀಲದ ಚೀಲವನ್ನ ಹರಿಯಲೆಂದು ಬಂದು ಹತ್ತಿತ್ತು. ಹತ್ತಿಗೆ ಮುಂದಿನ ವಿಷಯವನ್ನು ಬಿತ್ತರಿಸದೆ ಮೊದಲೇ ಹೋಗಿ ಚಪ್ಪಲಿನ ಹಾಕಿಕೊಂಡು ಬಾ. ಯಾಕೆ ಮಾಡಿದ್ದೀನಿ? ಧರ್ಮ ಎಂಬ ಈ ಹಳ್ಳಿಯಲ್ಲಿ ಕರ್ಮದ ಕೈಕೋಟೆಯನ್ನು ಕಟ್ಟಿ ನಿಮ್ಮಂತ ಮಹಾಗಣತಿನ ಮೇಲೆ ತಮ್ಮ ಕಾಮದ ಜಾಲಿನ ಬೀರುತ್ತಿರುವ ಆ ಬಂಡದ ನಮಗ ಪ್ರತಾಪ್ ಸಿಂಹನನ್ನು ಚಪ್ಪಲಿನ ಬುದ್ಧಿ ಕಲಿಸಬೇಕು. ನೋಡು, ಒಂದು ಹೆಣ್ಣಿನ ಮೇಲೆ ಕಾಮದ ಕಣ್ಣನ್ನ ಹಾಕಿ ಅವರ ಮೋಹದ ಜಾಲದಲ್ಲಿ ಬೀಳಿಸಿಕೊಳ್ಳುವಂತ ಅಂತ ಕಾಮಕರಿಗೆ ನಮ್ಮೆಲ್ಲರನ್ನ ಕಾಯುವ ಶಿವ ಖಂಡಿತವಾಗ್ಲೂ ಶಿಕ್ಷೆಯನ್ನು ಕೊಟ್ಟೆ ಕೊಡು. ಶಿವ ಯಾರತ್ತಿಗೆ ಶಿವ ಬಡವರನ್ನು ಪಡೆದು ರೈತರ ರಕ್ತವನ್ನು ರಾಕ್ಷಸರಂತೆ ಹೀರಿ ಆಕ್ರಮಣದಿಂದ ಆಸ್ತಿಯನ್ನು ಗಳಿಸಿ ದುಷ್ಟ ಶ್ರೀಮಂತರನ್ನು ನೋಡ್ತಾ ಕೂತಿರಲ್ಲ ಆ ಶಿವನ, ಅಥವಾ 10-12 ವರ್ಷದ ಬಾಲಿಕರಿಗೆ ಲೈಂಗಿಕ ಕಿರುಕುಳ ಕೊಡುತ್ತವ ಆ ಕೆಟ್ಟ ಕಾಮಕರನ್ನು ನೋಡ್ತಾ ಕೂತಿರಲ್ಲ ಆ ಶಿವನ? ಹೋಗತ್ತಿಗೆ ಆ ನಿನ್ನ ಶಿವನಿಗೆ ಜೀವ ಕೊಡುವುದೇ ಒಂದೇ ಗೊತ್ತು, ಜೀವನ ನಡೆಸುವುದು ಗೊತ್ತಿಲ್ಲ. ಬೇಡ ಬೇಡ, ದಯವಿಟ್ಟು ನನ್ನ ಮಾತನ್ನ ಕೇಳು. ಹತ್ತಿಗೆ ಈ ನಿಮ್ಮ ಮೈದನ ಹಠಮಾರಿ ಎನ್ನುವುದು ಗೊತ್ತಿಲ್ಲವೇ? ಗರಟಿನ ಗುಣವನ್ನು ಹೃದಯ ತಂಗಿಂದ ತಂಗಿ ಜಿಗಿದು ಮಂಗನಂತೆ ಹೆಣ್ಣನ್ನು ಕಾಡಿಸಿ ಬಿಡಿಸಿ ಕರೆಯುವ ಆ ಕಾಮಕನನ್ನು, ಆ ಬಂಡ ಜಾತಿಯ ಪ್ರತಾಪ್ ಸಿಂಹನನ್ನು ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದು. ಆ ರೀತಿ ಮಾಡಿ ಬರ್ತೇನೆ. ಬಾತಿಗೆ ನಿಲ್ಲಬೇತೀನಿ ನೋಡಪ್ಪ, ಬಡವನ ಸಿಟ್ಟು ದವಡಿಗೆ ಮೂಲ ಇರುತ್ತೆ. ಆ ಶ್ರೀಮಂತರನ್ನ ತಿಳ್ಕೋದು ಒಂದೇ, ಹುಡಿಯಲ್ಲಿ ಕೆಂಡವನ್ನ ಇಟ್ಕೊಳ್ಳೋದು ಒಂದೇ. ನೋಡಪ್ಪ, ಅಂತ ಕಾಮಕರು 100 ಜನ ಬಂದ್ರು ಕೂಡ ಈ ನನ್ನ ಮನಸ್ಸು ಸ್ವಚ್ಛವಾಗಿದ್ರೆ ಈ ಅತ್ತಿಗೆಯನ್ನ ಯಾರು ಏನು ಮಾಡಲು ಸಾಧ್ಯವಿಲ್ಲ ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಲ್ಲದ ಮನಸ್ಸಿನ ಹೆಣ್ಣನ್ನು ಒತ್ತಾಯ ಮಾಡಿ ಕಾಮದಾಟ ಕರೆಯುವ ಕಾಮ ಪುಷನ್ನು ಎದರಿಂದ ನೋಡಬೇಕು. ನೋಡತ್ತಿಗೆ ನಾವೀಗ ಅವನನ್ನು ಇಷ್ಟೇ ಬಿಟ್ಟರೆ ಮುಂದೆ ಸಾವಿರಾರು ರೈತರ ಹೆಣ್ಣು ಮಕ್ಕಳ ಮೇಲೆ ತನ್ನ ಕೆಟ್ಟ ಕಣ್ಣು ಹಾಕಿದ ಬಿಡಲವ ಆ ಕುತಂತ್ರಿನ ಮಗ ನಿನ್ನನ್ನು ತಡೆದು ಮಾತನಾಡಿದ ತಪ್ಪಿಗೆ ನಿನ್ನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಒಂದು